ಸಂಡೂರಿನಲ್ಲಿ ಶೇಕಡ 40ರಷ್ಟು, ಶಿಗ್ಗಾವಿಯಲ್ಲಿ ಶೇಕಡ 43ರಷ್ಟು ಮತದಾನವಾಗಿದೆ. ಸರತಿ ಸಾಲಿನಲ್ಲಿ ಮತವನ್ನು ಚಲಾಯಿಸ್ತಾ ಇದ್ದಾರೆ ಮತದಾರರು. 3 ಕ್ಷೇತ್ರಗಳಲ್ಲೂ ಕೂಡ ಭರದಿಂದ ಸಾಗ್ತಾ ಇದೆ ಮತದಾನದ ಪ್ರಕ್ರಿಯೆ. ಚನ್ನಪಟ್ಟಣದಲ್ಲಿ ಶೇಕಡ 47ರಷ್ಟು ಮತದಾನವಾಗಿರುವಂಥದ್ದು. ಸಂಡೂರಿನಲ್ಲಿ ಶೇಕಡ 40, ಶಿಗ್ಗಾವಿಯಲ್ಲಿ ಶೇಕಡ 45ರಷ್ಟು ಮತದಾನ ಆಗಿರುವಂಥದ್ದು. 1 ಗಂಟೆಯವರೆಗಿನ ಇದು ಅಪ್ಡೇಟ್. ಇನ್ನು 6 ಗಂಟೆಯವರೆಗೂ ಕೂಡ ಸಮಯಾವಕಾಶವಿದೆ. ಮತದಾನದ ಪ್ರಮಾಣ ಈ ಬಾರಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂಥದ್ದು. 23ರ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ 85% ವೋಟಿಂಗ್ ಆಗಿತ್ತು. ಸಂಡೂರಿನಲ್ಲಿ 77% ವೋಟಿಂಗ್ ಆಗಿತ್ತು. ಶಿಗ್ಗಾವಿಯಲ್ಲಿ ಶೇಕಡ 80ರಷ್ಟು ವೋಟಿಂಗ್ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಚನ್ನಪಟ್ಟಣದಿಂದ ವಿನಯ್, ಜೊತೆಗೆ ಶಿಗ್ಗಾವಿಯಿಂದ ಫಕೀರಯ್ಯ, ಸಂಡೂರಿನಿಂದ ಅಮರೇಶ್, ಮೂವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಮೊದಲು ಚನ್ನಪಟ್ಟಣಕ್ಕೆ ಹೋಗ್ತೀನಿ. ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಚನ್ನಪಟ್ಟಣದಲ್ಲಿ 47%ನಷ್ಟು ಮತದಾನವಾಗಿರುವಂತಹದ್ದು ಮಧ್ಯಾಹ್ನದವರೆಗೂ. 6 ಗಂಟೆಯವರೆಗೂ ಕೂಡ ಸಮಯಾವಕಾಶ ಇದೆ. ಕಳೆದ ಬಾರಿಯ ಮತದಾನದ ಪ್ರಮಾಣವನ್ನು ಕ್ರಾಸ್ ಮಾಡಬಹುದಾ? ಹೇಗೆಲ್ಲ ನಡೀತಾ ಇದೆ ವೋಟಿಂಗ್ ಪ್ರಕ್ರಿಯೆ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ಯಾಕಂದರೆ ಈಗಾಗಲೇ ಚನ್ನಪಟ್ಟಣದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದಂಥ ಮತದಾನ ಮಧ್ಯಾಹ್ನದ ಬಳಿಕ ಮತ್ತಷ್ಟು ಬಿರುಸನ್ನು ಪಡೆದುಕೊಂಡಿದೆ. ಈವರೆಗೂ ಕೂಡ 47% ಮತದಾನ ಕ್ಷೇತ್ರದಲ್ಲಿ ಆಗಿದೆ. ಸುಮಾರು 1,10,000ಕ್ಕೂ ಅಧಿಕ ಮತಗಳು ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಚಲಾವಣೆ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಎಲ್ಲ ಕಡೆ ಜನ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಸದ್ಯ ನಾನು ನಗರಸಭೆ ವ್ಯಾಪ್ತಿಯಲ್ಲಿರುವಂಥ ಒಂದು ಮತಗಟ್ಟೆಯಲ್ಲೂ ಕೂಡ ಇದ್ದೀನಿ. ಜನರು ಕೂಡ ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಈ ಒಂದು ಮತಗಟ್ಟೆಯ ವಿಶೇಷ ಏನಂತಂದರೆ, ವಿಶೇಷ ಚೇತನರೇ ಈ ಒಂದು ಮತಗಟ್ಟೆಯನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಈ ಮತಗಟ್ಟೆಯನ್ನು ಕೂಡ ನಿರ್ವಹಣೆ ಮಾಡಲಾಗಿದೆ. ಸಾಕಷ್ಟು ಅಂಗವೈಫಲ್ಯ ಇರುವಂಥವರು ಬಂದು ಇಲ್ಲಿ ತಮ್ಮ ಮತದಾನವನ್ನು ಮಾಡಬಹುದು. ಜೊತೆಗೆ ಯಾರೂ ಕೂಡ ಅಂಗವೈಫಲ್ಯ ಅಂತ ಭಾವಿಸಬಾರ್ದು. ಮತದಾನದಲ್ಲಿ ಎಲ್ಲರೂ ಕೂಡ ಸಮಾನರೇ ಅನ್ನೋ ಒಂದು ಸಂದೇಶವನ್ನು ಅಂತ ಸಾರುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ವಿಶೇಷವಾದಂಥ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎಲ್ಲ ಸಿಬ್ಬಂದಿಗಳು ಕೂಡ ವಿಶೇಷ ಚೇತನರೇ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈಗಾಗಲೇ ಮತದಾನದ ಪ್ರಮಾಣ ಕೂಡ ಅಧಿಕ ಆಗ್ತಾ ಇದೆ. ಬೆಳಗ್ಗೆಯಿಂದ ಗ್ರಾಮಾಂತರ ಭಾಗದಲ್ಲಿ ಮತದಾನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದೀಗ ಟೌನ್ ಭಾಗದಲ್ಲೂ ಕೂಡ ಮತದಾನದ ಪ್ರಮಾಣ ಚುರುಕುಗೊಳ್ತಾ ಇದೆ. ಸುಮಾರು ಈಗಾಗಲೇ 1,10,000ಕ್ಕೂ ಅಧಿಕ ಮಂದಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಸುಮಾರು 2,30,000 ಮತಗಳು ಕ್ಷೇತ್ರದಲ್ಲಿರುವಂಥದ್ದು. ಹಾಗಾಗಿ ಮಧ್ಯಾಹ್ನದ ವೇಳೆಗೆ ಮತ್ತಷ್ಟು ಜನ ಬಂದು ಮತದಾನ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಅಲ್ಲಲ್ಲಿ ಕೂಡ ಕೆಲ ಹಣ ಹಂಚಿಕೆ ಪ್ರಕರಣಗಳು, ಕೆಲ ಸಣ್ಣ ಪುಟ್ಟ ಗಲಾಟೆ ಪ್ರಕರಣಗಳನ್ನ ಹೊರತುಪಡಿಸಿದರೆ ಬೇರೆ ಇನ್ಯಾವುದೇ ರೀತಿಯಾದಂಥ ಒಂದು ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಶಾಂತಿಯುತವಾದಂಥ ಒಂದು ಮತದಾನ ನಡೀತಾ ಇರುವಂಥದ್ದು. ಪ್ರೇಮ್, ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೀತಾ ಹೋಗ್ತೀನಿ. ಈಗ ಸಂಡೂರಿಗೆ ಹೋಗೋಣ. ಅಲ್ಲಿ ನಮ್ಮ ಪ್ರತಿನಿಧಿ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಕಳೆದ ಬಾರಿ 23ರ ಚುನಾವಣೆಯಲ್ಲಿ 77%ನಷ್ಟು ಮತದಾನ ಆಗಿತ್ತು. ಈಗ ಮಧ್ಯಾಹ್ನದವರೆಗೂ 40% ವೋಟಿಂಗ್ ಆಗಿದೆ ಸಂಡೂರಿನಲ್ಲಿ. ಈ ಬಾರಿ ಹಳೆಯ ದಾಖಲೆಗಳನ್ನು ಕ್ರಾಸ್ ಮಾಡಬಹುದಾ? ವೋಟಿಂಗ್ ಪ್ರೋಸೆಸ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್ ಕುಮಾರ್, ಆರಂಭದಲ್ಲಿ ಸಾಕಷ್ಟು ನೀರಸವಾಗಿ ಮತದಾನ ನಡೀತಾ ಇತ್ತು. ಆದರೆ ಇದೀಗ ಕಳೆದ ಆರಂಭದಲ್ಲಿ 2 ಗಂಟೆವರೆಗೂ ಸಹಿತ ಕೇವಲ 7 ಗಂಟೆಯಿಂದ 9 ಗಂಟೆವರೆಗೂ ಕೇವಲ 10ರಷ್ಟು ಮಾತ್ರ ಮತದಾನ ಆಗಿತ್ತು. ಆದರೆ ಇದೀಗ 1 ಗಂಟೆ ಅನ್ನೋಷ್ಟೊತ್ತಿಗೆ 40ರಷ್ಟು ಮತದಾನ ಆಗಿದೆ. ಬಹುತೇಕ ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಆದಂಥ ದಾಖಲೆಯನ್ನು ಬಹುತೇಕ ಈ ಬಾರಿ ಅದನ್ನ ಬ್ರೇಕ್ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಆರಂಭದಲ್ಲಿ ನಗರ ಪ್ರದೇಶದಲ್ಲಿ ಸಾಕಷ್ಟು ನೀರಸವಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸ್ತಿದ್ರು. ಆದರೆ ಇದೀಗ ನಗರ ಪ್ರದೇಶದಲ್ಲಿಯೂ ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಆಗಮಿಸೋದ್ರ ಮೂಲಕ ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ರೆ. ನಾನಿರುವಂಥದ್ದು ಇದೀಗ ಸಂಡೂರಿನ 51, 52, 50. ಓಕೆ ಅಮರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಶಿಗ್ಗಾವಿಯಿಂದ ನಮ್ಮ ಪ್ರತಿನಿಧಿ ಫಕೀರಯ್ಯ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿ ಹೇಗೆ ಮತದಾನದ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ಪಡಿತಾ ಹೋಗೋಣ. ಫಕೀರಯ್ಯ, ಶೇಕಡ 80ರಷ್ಟು ಮತದಾನ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಾಗಿತ್ತು. ಈ ಬಾರಿ ಆ ದಾಖಲೆಯನ್ನು ಕ್ರಾಸ್ ಮಾಡಬಹುದಾ? ಹೇಗೆ ಸಾಗ್ತಾ ಇದೆ ಮತದಾನದ ಪ್ರಕ್ರಿಯೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಕ್ಷೇತ್ರದಲ್ಲಿ ಅಂತ ಹೇಳಿ? ಪ್ರೇಮ್ ಕುಮಾರ್, ಸಾರ್ವತ್ರಿಕ ಚುನಾವಣೆಯಲ್ಲಿ 80ರಷ್ಟು ಮತದಾನ ಆಗಿತ್ತು. ಈ ಬಾರಿ ಉಪಚುನಾವಣೆಯಲ್ಲಿ ಕೂಡ ಅದನ್ನು ಕ್ರಾಸ್ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಈಗಾಗಲೇ 1 ಗಂಟೆಗೆ ಶೇಕಡ 43ರಷ್ಟು
ಮತದಾನ ಆಗಿರುವಂಥದ್ದು. ಅದರಲ್ಲೂ ಕೂಡ ಮಹಿಳಾ ಮತದಾರರು ಕೂಡ ಈ ಬಾರಿ ಹೆಚ್ಚು ಮತದಾನ ಮಾಡಿರುವಂಥದ್ದು. ಈಗಾಗಲೇ 1 ಗಂಟೆ ಆದರೂ ಕೂಡ 51,800 ಮಹಿಳೆಯರು ಮತದಾನ ಮಾಡಿರುವಂಥದ್ದು. ಈಗ 1 ಗಂಟೆ ಆಗಿರೋ ಹಿನ್ನೆಲೆಯಲ್ಲಿ ಮತದಾರರು ಕೂಡ ಬೆಳಗಿನಿಂದ ಬಿರುಸಿನಿಂದ ಮತದಾನ ಮಾಡಿದರು. ಆದರೆ ಈಗ ಮಾತ್ರ ಭಾಳಷ್ಟು ವಿರಳ ಆಗಿರುವಂಥ ಮಧ್ಯಾಹ್ನ 1 ಗಂಟೆ ಆದ್ರೆ ಅಂತಂದರೆ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಅವರು ಮತ್ತೆ ಸಾಯಂಕಾಲ ಕೂಡ ಹೆಚ್ಚು ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡುವಂಥ ಸಾಧ್ಯತೆ. ಈಗಾಗಲೇ 1 ಲಕ್ಷ ಮತದಾರರು ಮತದಾನ ಮಾಡಿರುವಂಥದ್ದು. ಅದರಲ್ಲೂ ಕೂಡ 800 ಮಹಿಳೆಯರು ಹೆಚ್ಚು, ಅಂದರೆ ಪುರುಷರಿಗೆ ಹೋಲಿಸಿದರೆ 800 ಮಹಿಳೆಯರು ಈಗಾಗಲೇ ಹೆಚ್ಚು ಮತದಾನ ಮಾಡಿರುವಂಥದ್ದು. ಹೀಗಾಗಿ ಸಾರ್ವತ್ರಿಕ ಚುನಾವಣೆಗೆ ಹೋಲಿಸಿದರೆ ಉಪಚುನಾವಣೆಯಲ್ಲಿ 82% ಅಧಿಕ ಏನು ಮತದಾನ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಪ್ರೇಮ್ ಕುಮಾರ್, ಈಗಾಗಲೇ ಏನು ಕಳೆದ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವೀಪ್ ಸಮಿತಿಯಂತಹ ರಾಯಭಾರಿಯಾದಂಥ ಚಿಲ್ಲೂರು ಬಟ್ನಿ ಹನುಮಂತ ಕೂಡ ಈ ಬಾರಿ ಮತದಾನದಲ್ಲಿ ಗೈರಾಗಿರುವಂಥದ್ದು. ಅಂದರೆ ಅವನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರೋ ಹಿನ್ನೆಲೆಯಲ್ಲಿ ಖಾಸಗಿ ಚಾನಲ್ ವಾಹಿನಿಯಲ್ಲಿ ಏನು ಶೋ ನಡೀತಿರುವಂಥ ಕಾರ್ಯಕ್ರಮಕ್ಕೆ ಹೋಗಿರೋ ಕಾರಣಕ್ಕಾಗಿ ಅವನು ಈ ಬಾರಿ ಮತದಾನದಲ್ಲಿ ಗೈರಾಗಿರುವಂಥದ್ದು. ಹೀಗಾಗಿ ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಏನೋ ಮತದಾನವನ್ನು ಮಾಡಿರುವಂಥದ್ದು ಏನೋ ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಫಕೀರಯ್ಯ, ಥ್ಯಾಂಕ್ ಯು ಅಮರೇಶ್ ಮತ್ತು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಸಂಜೆ ಅಷ್ಟೊತ್ತಿಗೆ ಮತದಾನದ ಪ್ರಕ್ರಿಯೆ ಮತ್ತಷ್ಟು ಬಿರುಸಾಗುವಂತಹ ಸಾಧ್ಯತೆ ಇದೆ.